ಬರೋ ಹಾಗಿದೆ. ಅಯ್ಯೋ ನೋಡಿ ಚಿಕ್ಕಪ್ಪ, ಬಿಸಿ ಐರನ್ ಬಾಕ್ಸ್ ಮೇಲೆ ನೀರ್ ಚಿಮ್ಸಿದ್ರೆ ಹೇಗ್ ಹೊಗೆ ಬರತ್ತೋ ಆ ತರ ಹೊಗೆ ಬರ್ತಿದೆ ಸುಮ್ನ ಕಾಲಿಂದ. ಸೂಪರು, ಸಖತ್ತಾಗಿದೆ ಅಲ್ವಾ? ನಿನ್ ಬಾಯಿ ಮುಚ್ಕೊಂಡಿರೆ, ಸುಮ್ಮಿಗೇನ್ ಖುಷಿ ಆಗ್ತಿಲ್ಲ. ತುಂಬಾ ಉರಿತಾ ಇದೆ ಚಿಕ್ಕಿ. ಸುಮ್ಮನೆ ನಮ್ಮನ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವೇನಮ್ಮ? ಅವಳು ನರಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟು ನೋವಿರ್ಬೇಕು ಅಂತ ಹೇಳೋ ನೋಡೋಣ. ಅಬ್ಬಾ, ನೀವ್ ಹೀಗೆ ಮಾತಾಡ್ತಾ ಇರ್ತೀರಾ? ಡಾಕ್ಟರ್ಗೆ ಫೋನ್ ಮಾಡೋದಿಲ್ವಾ? ಏಯ್ ಕಾಲೆತ್ತು. ಇವಾಗ ಯಾಕೆ ವಿಕ್ರಾಂತ? ನಿನ್ ಕಾಲಲ್ಲ ಮಾವ, ಸುಮನನ್ ಕಾಲು ನೀರಿಂದ ಆಚೆ ತೆಗೆದ್ರೆ ಫೋಟೋ ತೆಗೆದು ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಳಿಸ್ತೀನಿ. ಏ ಸುಮ್ಮಿ, ತೆಗೆ ಕಾಲು. ಮತ್ತೆ ನೀರಲ್ಲಿ ಮುಳುಗ್ಸುವಂತೆ ಸುಮ್ನ ತೆಗಿ. ನಿಧಾನಮ್ಮ, ನಿಧಾನ. ಆನ್ಲೈನಲ್ಲಿ ಆಪರೇಷನ್ ಮಾಡೋಂಥ ಕಾಲ ಬಂತು ಏನೋಪ್ಪ. ಆಪರೇಷನ್ ಮಾಡಲ್ಲ ಚಿಕ್ಕಪ್ಪ, ಆಪರೇಟ್ ಮಾಡ್ತಾರಷ್ಟೇ. ಅಬ್ಬಾ, ನನಗೆ ತುಂಬಾ ಉರಿತಾ ಇದೆ ಚಿಕ್ಕಿ. ನನ್ ಮೇಲ ನಿನ್ ಕೋಪ ಇನ್ನೂ ಹೋಗಿಲ್ಲ ಅನ್ಕೋತೀನಿ. ಅಬ್ಬಾ, ಏಯ್ ಜೋಕ್ ಮಾಡ್ಬೇಡ್ವೆ. ಡಾಕ್ಟ್ರು ಕೂಡ ರಿಪ್ಲೈ ಮಾಡ್ಬಿಟ್ರು. ಅವ್ರು ಬರಲ್ವಾ? ಹೇಳದ್ ಕೇಳಿಸ್ಕೊ ಫಸ್ಟು. ಇದು ತುಂಬಾ ವಿಚಿತ್ರವಾದ ಕೇಸು, ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡೋವರೆಗೂ ಗೊತ್ತಾಗಲ್ಲ ಅಂತ ರಿಪ್ಲೈ ಮಾಡಿದ್ದಾರೆ. ಅವ್ರು ಪರೀಕ್ಷೆ ಮಾಡೋಷ್ಟ್ರಲ್ಲಿ ನನ್ ಕಾಲ್ ಸತ್ವ ಕಳ್ಕೊಂಡು ತೆಲೋತ್ತ ಮತ್ತೆ ಬಲ್ಗೈ ತರ ಆಗ್ಬಿಡುತ್ತೇನೋ ಅಂತ ನಂಗೆ ಭಯ ಆಗ್ತಿದೆ. ಆಗ ಆಪರೇಷನ್ ಮಾಡಿ ಅಷ್ಟಕ್ಕೆ ಕತ್ತರಿಸಿ ಹೊಲ್ಗೆ ಹಾಕ್ತಾರೆ ಅನ್ಸತ್ತೆ. ಒಂದ್ ವೇಳೆ ಪಾದ ಕಟ್ ಮಾಡಿದ್ರೆ ಮೊಣಕಾಲಿಂದ ನಡಿಬಹುದು, ಆದ್ರೆ ಲುಕ್ ಏನೋ ಚೆನ್ನಾಗಿರಲ್ಲಪ್ಪ. ಸುಮ್ನೆ ರಕ್ಕ. ಬೇರೆ ದಾರಿ ಇದೆಯಮ್ಮ? ಇರೋದು ಒಂದೇ ದಾರಿ, ವಿಶಾಲಾಕ್ಷಿ ಕಾಲಿಗೆ ಬೀಳ್ಬೇಕು. ನಾನಾ? ಇಲ್ಲ ಅಂದ್ರೆ ನಿಮ್ ತಾತ ಬಂದ್ ಬೀಳ್ತಾನ? ಆ ಶಂಕರ್ ಶಾಸ್ತ್ರಿಗಳು ಮುಕ್ಕಂಟಿಪುರದಲ್ಲಿ ದಿನ ಅಮ್ಮನವ್ರಿಗೆ ಪಾದ ಪೂಜೆ ಮಾಡ್ತಾನೇ ಇರ್ತಾರೆ. ಈ ವಯಸ್ಸಲ್ಲಿ ಅಷ್ಟು ದೂರ ಬರಕ್ ಆಗಲ್ವೇನೋ ವಿಕ್ರಾಂತ್? ಆ ಮಾಯಾವಿ ಹುಡುಗಿನ ನೀವ್ ಅಮ್ಮನವ್ರಂತ ಅನ್ಕೊಂಡು ಅವಳು ಭಜನೆ ಮಾಡ್ತೀರಾ ಅನ್ಸುತ್ತೆ. ಅಮ್ಮ, ನೋವಿಂದ ಅಮ್ಮ ಅನ್ನೋ ಬದಲು ಅದೇ ಮಾತನ್ನ ವಿಶಾಲಾಕ್ಷಿಗೆ ಹೇಳಿದ್ರು ಓಕೆ. ಅಮ್ಮನವ್ರ ಹೆಸರು ಇಟ್ಕೊಂಡಿರೋದ್ರಿಂದಾದ್ರೂ ಆ ಚಿಕ್ಕ ಹುಡುಗಿ ದಯ ತೋರಿಸಿ ನಿನ್ ಕಾಲ್ ವಾಸಿ ಆಗೋವಾಗ ಮಾಡ್ತಾಳೆ. ನನ್ಗೂ ಹಾಗೆ ಅನಿಸ್ತು ವಿಕ್ರಾಂತ. ಇನ್ಯಾಕ್ ತಡ, ಎತ್ಕೊಳ್ಳಿ. ಏನೇ? ಅಯ್ಯೋ ಸುಮ್ಮಿನ್ ಎತ್ಕೊಳ್ರಿ, ಎತ್ಕೊಂಡ್ ಹೋಗಿ ವಿಶಾಲಾಕ್ಷಿ ಪಾದದ ಮೇಲೆ ಹಾಕೋಣ. ನಾನ್ ಬರಲ್ಲ. ಬರಲ್ಲ ಅಂದ್ರೆ ಬಿಡಲ್ಲ. ಎದ್ದೇಳು. ನಿನಗೆ ವಾಸಿ ಆಗ್ಬೇಕು ಅಂದ್ರೆ ಬರ್ಬೇಕು ಸುಮನ. ಹೇಳು, ಎದ್ದೇಳೆ. ಬೇಗ ಹೇಳು. ಎತ್ಕೊಂಡು ಹೋಗಿ. ನಿಧಾನಕ್ಕೆ. ಇದೆಲ್ಲ ಬೇಕಿತ್ತ ನಿಂಗೆ? ಇದ್ಯಾಕ್ ಮಾಮ್ ಸೋಫಾ ಮೇಲೆ ಕೂತ್ಕೊಳ್ದೆ ಕೆಳಕ್ ಕೂತಿದ್ದೀರಾ? ತಲೆ ಸುತ್ತಾ ಇದೆಯಾ ಮಾಮ್? ಕಣ್ಣೆಲ್ಲ ಮುಚ್ಕೊಂಡಿದ್ದೀರಾ? ಎದ್ದೇಳಿ ಮಾಮ್. ತಗೊಳ್ಳಿ, ನೀರು ಕುಡೀರಿ, ತಗೊಳ್ಳಿ.
ಮಾಮ್ ವಲ್ಲಭ ಏನಿದು? ಮಾಮ್ ಏನಾಯ್ತು ಮಾಮ್? ಬಾರೆ ನಡಿ ಸುಮ್ಮನ. ಸುಮ್ಮಿ ಬಾ ಬಾರೆ ನೀನು. ಚಿಕ್ಕಿ ಬಿಡಿ ಬಾ. ಚಿಕ್ಕಿ. ಅಕ್ಕ ಪ್ಲೀಸ್ ಅಕ್ಕ, ಬಲವಂತ ಮಾಡ್ಬೇಡಿ. ಸುಮ್ಮನ, ನೀನು ಒಳ್ಳೇದಕ್ಕೆ ಮಾಡ್ತಿರೋದು. ನಡಿ ಮೊದ್ಲು ನೀನು. ಅಕ್ಕ ಏ ಸುಮ್ಮಿ ಬಿಡಿ ಅಕ್ಕ. ನೀನು ಬಾ ಹೇಳ್ತೀನಿ. ಬಿಡಿ ಚಿಕ್ಕಿ ಚಿಕ್ಕಿ. ನಡಿ ಸುಮ್ಮಿ ಬಾರೆ. ನಡಿ. ಮಾಮ್ಗೇನಾಯ್ತು? ಕೆಳಗೆ ಬಿದ್ಬಿಟ್ಲ ಏನೋ? ಏನೋ ಮಾವ, ಗ್ಲಾಸ್ ಕೆಳಗೆ ಬಿದ್ದಿದ್ದಕ್ಕೆ ಸೌಂಡ್ ಬಂತಲ್ಲ, ಅದಕ್ಕೆ ನಾನು ಗಾಬರಿಯಲ್ಲಿ ಬಂದೆ. ವಲ್ಲಭಾವ ಮಾತಾಡಿ. ವಾಟರ್ ಬೇಕು ಅಂತ ಸೋಫಾ ಮೇಲೆ ಕೂತಿದ್ ನಮ್ಮ ಮಾಮ್ ಕೇಳಿದ್ರು. ನಾನು ತಗೊಂಡ್ ಬರೋಷ್ಟ್ರಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ನೀರ್ ಕುಡೀರಿ ಅಂದ್ರೆ ತೆಗೆದು ಬಿಸಾಕಿದ್ರು. ನಿಮ್ಮನ್ನ ಏ ಗ್ಲಾಸ್ನ ಕಣೆ. ಕೈ ಬಿಡಕ್ಕ ಮೊದ್ಲು. ನನ್ ಕಾಲ್ ಸುಟ್ಟು ಹೋಗಿ ನನ್ನ ನೋವಲ್ ನಾನಿದ್ರೆ ಆ ಹುಡುಗಿ ಕಾಲ್ ಹಿಡಿ ಅಂತ ಬಲವಂತ ಮಾಡ್ತಿದ್ದಾರೆ. ಅವ್ರಿಷ್ಟ, ಬಿಟ್ಬಿಡಿ. ಇಲ್ಲ ವಿಶಾಲು, ಬೇರೆ ಆಪ್ಷನ್ನು ಇಲ್ಲ. ಫೋಟೋ ತೆಗೆದು ಡಾಕ್ಟರ್ ಕಳ್ಸಿದ್ದಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಅಂತಂದ್ರು. ವಿಚಿತ್ರವಾಗಿದೆ ಅಂತ ಇನ್ನೊಬ್ರಂದ್ರು.